ಸರ್, ಈಗ ಇದೆಲ್ಲದರ ಜೊತೆಗೆ ಸಾಕಷ್ಟು ಸಂದರ್ಭದಲ್ಲಿ ನಾವು ಮಾತನಾಡಿದ್ದೀವಿ ಮತ್ತು ಕೇಳಿದ್ದೀವಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಸಂದರ್ಭಗಳಲ್ಲಿ ಒಗ್ಗಟ್ಟಿನ ಕೊರತೆ ಕಾಣುತ್ತೆ. ಒಂದು ಅಂದ್ಕೊಂಡ ರೀತಿಯಲ್ಲಿ ಸ್ಟಾರ್ಗಳು ಸಪೋರ್ಟ್ ಮಾಡೋಂಥದ್ದು, ಸಹಕಾರ ನೀಡುವಂಥದ್ದು ಸನ್ನಿವೇಶಗಳು ಇತ್ತೀಚೆಗೆ ಕಡಿಮೆ ಆಗ್ತಾಯಿದೆ ಅನ್ನೋಂಥ ಚರ್ಚೆಗಳು ಬರ್ತಾನೆ ಇರುತ್ತೆ. ಈ ಸಂದರ್ಭಕ್ಕೆ ಅದನ್ನು ಹೇಗೆ ಸರಿದೂಗಿಸುವಂಥ ಪ್ರಯತ್ನ ಆಗುತ್ತೆ ಅನ್ನೋಂಥದ್ದು ನಿಮಗೆಲ್ಲವೂ ಕೂಡ ಗಮನಕ್ಕಿದೆ. ಹಾಗೆ ಈಗ ಏನು ಅಂತ ಹೇಳಿದ್ರೆ, ನಾವೆಲ್ಲ ಒಗ್ಗಟ್ಟಾಗಿದ್ರೇ ಕನ್ನಡ ಚಿತ್ರರಂಗನ ಉಳಿಸೋಕ್ಕಾಗೋದು. ನಾವೇ ಒಡೆದು ಹೋಗ್ಬಿಟ್ರೆ, ಈ ಒಂದು ಪಂಚತಂತ್ರದ ಕತೆ ಇದೆ. 5 ಕಡ್ಡಿನ ಒಂದೇ ಸರಿ ಇಟ್ಟರೆ ಮುರಿಯೋಕ್ಕಾಗಲ್ಲ. ಒಂದೇ ಕಡ್ಡಿ ಕೊಟ್ಟರೆ ಮುರಿದು ಬೇಗ ಹಾಕ್ಬಿಡ್ತಾರೆ. ಹಾಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಈಗ ನಾವೆಲ್ಲ ಒಂದಾಗಬೇಕು. 95 ವರ್ಷದಿಂದ ಹಲವಾರು ಮಹನೀಯರು ಈ ಕನ್ನಡ ಚಿತ್ರರಂಗ ಮರಕ್ಕೆ ಮಳೆ, ಬೆಳೆ, ನೀರು, ಗೊಬ್ಬರ ಹಾಕಿ ಪ್ರೀತಿ, ವಿಶ್ವಾಸ ಎಲ್ಲ ಕೊಟ್ಟು ಬೆಳೆಸಿದ್ದಾರೆ. ಅದು ಇವತ್ತು ಯಾಕೋ ಬುಡಾನೇ ಅಲ್ಲಾಡೋ ಥರ ಕಾಣಿಸ್ತಾ ಇದೆ. ಈಗಲೂ ಕಾಲ ಮಿಂಚಿಲ್ಲ. ನಾವೆಲ್ಲ ಸೇರಬೇಕು. ಇರಲಿ, ಅವ್ರವ್ರ ಪಿಕ್ಚರು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ಇನ್ ಟೋಟ್ಯಾಲಿಟಿ ಬಂದಾಗ ನಾವು ಒಗ್ಗಟ್ಟಾಗಬೇಕು. ತುಂಬ ಇಶ್ಯೂಸ್ ಇದೆ. ಏನು 2,500 ರೂಪಾಯಿ ಟಿಕೆಟ್ ಇಟ್ಬಿಟ್ಟು ನಮ್ಮ ಆಡಿಯನ್ಸ್ದು ತಲೆ ಹೊಡಿತಾ ಇದ್ದಾರೆ. ಅವ್ರೂರೆಲ್ಲ 150-200 ರೂಪಾಯಿ ಇಟ್ಕೊಂಡಿದ್ದಾರೆ. ನಮ್ಮ ಜನಗಳದ್ದು ತಲೆ ಹೊಡಿತಿದ್ದಾರೆ. ಅದನ್ನು ನಾನು ಹೇಳ್ತಾ ಇರೋದು. ಯಾರು ಇದಕ್ಕೆ ಉತ್ತರ ಕೊಡಬೇಕು? ನಾವೆಲ್ಲ ಒಂದಾಗಿ ಅದಕ್ಕೆ ಯಾಕೆ ನಮ್ಮ ಜನ ನೋಡಿ, ನೆನ್ನೆ ಏನೋ ರಿಸರ್ಚ್ ಮಾಡ್ತಾಯಿದ್ವಿ. 0.9% ಇರೋದು ಆಡಿಯನ್ಸ್ ನೋಡ್ತಾ ಇರೋರು. 0.9 ಅಂದರೆ ಏನು ಪರ್ಸೆಂಟೇಜ್ ಆಯಿತು? ಯಾತಕ್ಕೆ ಇವತ್ತು ಪಿಕ್ಚರ್ಗಳು ನಡೀತಾ ಇಲ್ಲ? ಯಾತಕ್ಕೆ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ವಾ? ನಮ್ಮ ತಪ್ಪೇನಿದೆ ನಾವು ತಿದ್ಕೊಳ್ಳೋಣ. ಜನಕ್ಕೂ ಕೇಳೋಣ, ಏನು ನಿಮ್ಗೇನು ಬೇಕು, ಏನು ತಪ್ಪಾಗಿದೆ, ಯಾತಕ್ಕೆ ನೀವು ಬರ್ತಾ ಇಲ್ಲ, ಯಾತಕ್ಕೆ ಬರಬಾರ್ದು? ಹಿಂದೆಲ್ಲ ಬಂದಿದ್ದೀರಾ, ಇವಾಗ ಯಾಕೆ? ಏನು ಮಿಸ್ ಹೊಡಿತಿದೆ? ಏನು ನಮ್ಮ ಕತೆ ಮಿಸ್ ಹೊಡಿತಿದೆಯಾ? ನಮ್ಮ ಹೀರೋಗಳು ಮಿಸ್ ಹೊಡಿತಾ ಇದ್ದಾರೆ? ಇಲ್ಲ ನಮ್ಮ ಡೈರೆಕ್ಟ್ರುಗಳು ಮಿಸ್ಸಾ? ಇಲ್ಲ ನಮ್ಮ ಪ್ರೊಡ್ಯೂಸರ್ಸ್ ಸರಿ ಇಲ್ವಾ? ಎಲ್ಲಿ ನಮ್ದು ಏನು ಕೊರತೆ ಇದೆ, ಆ ಕೊರತೆನ ಸರಿ ಮಾಡಿಕೊಂಡು ಹೋಗಬೇಕು. ಯಾಕೆಂದರೆ ಈಗ ನಾವು ಎಲ್ಲರೂ ಸೇರಬೇಕು. ಸೇರದೆ ಹೋಗ್ಬಿಟ್ಟು ನನ್ನ ಪಾಡಿಗೆ ನಾನು ಚೆನ್ನಾಗಿದ್ಬಿಟ್ರೆ ಸಾಕು ಅಂತ ಹೇಳಿದ್ರೆ ಆಗೋದಿಲ್ಲ. ಇದೊಂದು ಇಂಡಸ್ಟ್ರಿ, ಒಂದು ಮನೆ ಥರ. ಇದು ಒಂದು ಮನೆಯಲ್ಲಿ ಸಂಸಾರದಲ್ಲಿ ಹೇಗೆಲ್ಲ ಜೊತೇಲಿಡ್ತೀವಿ ಹಾಗೆ ಜೊತೇಲಿದ್ದು, ಹಿಂದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಅಂಬರೀಷ್, ಅದಕ್ಕೂ ಹಿಂದಿಂದ ಬೇಕಾದಷ್ಟು ಜನ ಈ ಚಿತ್ರರಂಗಕ್ಕೆ ದುಡಿದು ಉಳಿಸಿ ಬೆಳೆಸಿ ಕಟ್ಟಿದ್ದಾರೆ. ನಾವು ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಅಂತ ಅನಿಸುತ್ತೆ. ಸರ್, ಈಗ ಇದೆಲ್ಲ ಸಂದರ್ಭಕ್ಕೆ ಅಂದರೆ ಸುದೀಪ್ ಸರ್ ವಿಷ್ಣುವರ್ಧನ್ ಸರ್ ಅಭಿಮಾನಿಯಾಗಿ ಸಿನಿಮಾ ಮಾಡಿದ್ದಾರೆ, ವಿಷ್ಣುವರ್ಧನ್ ಸಿನಿಮಾ ಮಾಡಿದ್ದಾರೆ, ಯಶ್ ಅವರು ಕೂಡ ಮಾಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಈಗ ಅಮೃತ ಮಹೋತ್ಸವಕ್ಕೆ ಕರೆಯುವಂಥದ್ದು ಸಹಕಾರ ಹೇಗಿದೆ ಅನ್ನೋಂಥದ್ದು ಎಲ್ಲ ಖಂಡಿತ. ಸುದೀಪ್ ಅವ್ರನ್ನೂ ಕರೆಯೋಣ, ರವಿಚಂದ್ರನ್ ಅವ್ರನ್ನೂ ಕರೆಯೋಣ, ಗಣೇಶ್ ಅವ್ರನ್ನೂ ಕರೆಯೋಣ, ರಾಜ್ಕುಮಾರ್ ಮನೆಯವ್ರನ್ನೂ ಕರೆಯೋಣ, ಶಿವರಾಜ್ ಕುಮಾರ್ನೂ ಕರೆಯೋಣ. ಯಾಕೆಂದರೆ ರಾಜ್ಕುಮಾರ್ ಮನೆಗೆ ವಿಷ್ಣುವರ್ಧನ್ನು ನಾನು ಇಲ್ಲದೇ ಹೋಗ್ತಾನೆ ಇರಲಿಲ್ಲ. ಒಂದು ಸರಿ ಹೀಗೇ ಮದುವೆಗೆ, ಅವ್ರ ಬ್ರದರ್ ಮದುವೆಗೆ ಇನ್ವಿಟೇಷನ್ ಕೊಡೋಕ್ಕೆ ನೀನು ಬಾ ಅಂತೇಳಿ ಕರ್ಕೊಂಡೋದ್ವಿ. ಆಯಿತು ಅಂಥೇಳಿ ಬರ್ತೀನಿ, ಆಮೇಲೆ ಬರ್ತಾರೋ ಇಲ್ಲೋ ಅಂತ. ಬಟ್ ಆದರೆ ರಾಜ್ಕುಮಾರ್ ಅವರು ಅವತ್ತು ಬೆಳಗ್ಗೆನೇ 11 ಗಂಟೆಗೆ ಬಂದು ಸಾಯಂಕಾಲದವರೆಗೂ ಕೂತು ಊಟ ಮಾಡಿ, ನನಗೆ ಬ್ರಾಹ್ಮಣರ ಊಟ ಅಂದರೆ ಭಾಳ ಆಸೆ, ಬೇಳೆ ಸಾರು ಅಂದರೆ ಭಾಳ ಇಷ್ಟ ಅಂಥೇಳಿ ಆ ಥರ ಒಂದು ಸಂಬಂಧ ಇದ್ದಿದ್ದು. ಖಂಡಿತ ಪ್ರತಿಯೊಬ್ಬರೂ, ಚಿಕ್ಕವರು ದೊಡ್ಡವರು ಅಂತಲ್ಲ, ಪ್ರತಿಯೊಬ್ಬರನ್ನೂ ಕರೆದು ಅದನ್ನು ಸಂಭ್ರಮಿಸ್ಬೇಕು ನಾವು. ಅದು ನಮ್ಮ ಕರ್ತವ್ಯ.